ವೃದ್ಧರು ಮತ್ತು ಚಿಕಿತ್ಸೆ ಮತ್ತು ಅವಾಗ ಸಂಬಂಧಪಟ್ಟಂತಹ ಸೇವೆಗಳಿಗೆ ಸಂಬಂಧಪಟ್ಟಂತಹ ಉತ್ತಮವಾದಂತಹ ಸೇವಾ ಯೋಜನೆಗಳನ್ನು ಪ್ರಾರಂಭಿಸಲಾಗುತ್ತದೆ. ಅವರ ಆರೋಗ್ಯ, ಚಿಕಿತ್ಸೆ, ಯೋಗ, ಮೆಡಿಕಲ್ ಸಂಬಂಧಪಟ್ಟಂತಹ ಕೌಶಲ್ಯವರ್ಧನೆಯನ್ನು ಮಾಡುವುದರ ಜೊತೆಗೆ ಅವುಗಳನ್ನು ಸಶಕ್ತರನ್ನಾಗಿ ಮಾಡುವಂತಹ ವಿಚಾರಗಳನ್ನು ವಿಕಸಿತ ಮಾಡಲು 1.5 ಲಕ್ಷ ಜನರನ್ನು ಈ ಒಂದು ಕೌಶಲ್ಯ ಅಭಿವೃದ್ಧಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರಲಾಗುತ್ತದೆ. ಭಾರತದ ಸೇವಾ ಕೇಂದ್ರಗಳಲ್ಲಿ ಮುಂದುವರಿಸಲು 5 ಕ್ಷೇತ್ರೀಯ ಚಿಕಿತ್ಸಾ ಕೇಂದ್ರಗಳನ್ನು ಪ್ರಾರಂಭಿಸಲು ರಾಜ್ಯಗಳಿಗೆ ಸಹಾಯವನ್ನು ನೀಡಲು ಒಂದು ಹೊಸ ಯೋಜನೆಯ ಶುಭಾರಂಭನೆ ಪ್ರಸ್ತಾವನೆಯನ್ನು ಮಾಡಿದ್ದು ಕೇಂದ್ರ ಏಕೀಕೃತವಾದಂತಹ ಆರೋಗ್ಯ ಸೇವೆಯನ್ನು ನೀಡುತ್ತದೆ. ಇದರಲ್ಲಿ ಚಿಕಿತ್ಸೆ ಮತ್ತು ಶಿಕ್ಷಣ ಮತ್ತು ಮೊದಲಾದಂತಹ ಅನುಸಂಧಾನಗಳನ್ನು ಸೇರಿಸಲಾಗಿದೆ. ಭಾರತದ ಉತ್ತಮವಾದಂತಹ ನಿರ್ಮಾಣಕ್ಕೆ ಆಯುಷ್ ಮತ್ತು ಉತ್ತಮವಾದಂತಹ ಚಿಕಿತ್ಸೆಗಳನ್ನು ನೀಡುವಂತಹ ಕೇಂದ್ರಗಳಾಗಿರುತ್ತವೆ. ಇಲ್ಲಿ HP ಡಾಕ್ಟರ್ಗಳು ಮತ್ತು ಉತ್ತಮವಾದಂತಹ ನುರಿತ ತಂತ್ರಜ್ಞಾನವನ್ನು ಇಲ್ಲಿ ನೀಡಲಾಗುತ್ತದೆ. ಪ್ರಾಚೀನ ಚಿಕಿತ್ಸಾ ಪದ್ಧತಿಗಳು ವಿಶ್ವದ ವಿಭಿನ್ನ ಭಾಗಗಳಲ್ಲಿ ಮೊದಲೇ ತಿಳಿಸಿರುವ ಪ್ರಾಚೀನ ಯೋಗವನ್ನು ವ್ಯಾಪಕವಾಗಿ ವಿಶ್ವ ಮಟ್ಟದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು UNAಗೆ ತೆಗೆದುಕೊಂಡು ಕೋವಿಡ್ನ ನಂತರ ಆಯುರ್ವೇದಿಕಕ್ಕೂ ಕೂಡ ವಿಶ್ವ ಮಟ್ಟದಲ್ಲಿ ಉತ್ತಮವಾದಂತಹ ಪ್ರಾಧಾನ್ಯತೆ ಮತ್ತು ಪ್ರಾಮುಖ್ಯತೆಯನ್ನು ನೀಡಲಾಗಿದ್ದು ಅನೇಕ ಉತ್ಪಾದನೆಗಳು ಮತ್ತು ಔಷಧಿಗಳ ಸಂರಕ್ಷಣೆ ಮತ್ತು ಔಷಧಿಗಳ ಉತ್ಪಾದನೆಗಳಲ್ಲಿ ಕೃಷಿಕರು ಮತ್ತು ಅದಕ್ಕೆ ಸಂಬಂಧಪಟ್ಟ ಉತ್ತಮವಾದಂತಹ ಬೆಳೆಗಳಿಗೂ ಸಹ ಮಾನ್ಯತೆಯನ್ನು ನೀಡಲಾಗಿದೆ. ನಾನು ಹೊಸ 3 ಅಖಿಲ ಭಾರತ ಆಯುರ್ವೇದಿಕ ಸಂಸ್ಥೆಗಳನ್ನು ಪ್ರಾರಂಭಿಸಲು ಮತ್ತು 2 ಪ್ರಮಾಣೀಕೃತವಾದಂತಹ ಆಯುಷ್ ಫಾರ್ಮಸಿ ಮತ್ತು ಔಷಧಿ ಪ್ರಯೋಗಶಾಲೆಗಳನ್ನು ಕೇಂದ್ರಗಳನ್ನು ಅಧಿಕ ಕುಶಲಕರ್ಮಿಗಳು ಮತ್ತು ಕೇಂದ್ರಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರನ್ನು ನೀಡಲು ನಾನು ಈ ಒಂದು ಯೋಜನೆಯಲ್ಲಿ ಸೇರಿಸಲಾಗುತ್ತಿದೆ.